ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 29/12/2025 ಮುರುಳಿ ಬಾಬಾರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಈಗ ಮನೆಗೆ ಹೋಗಬೇಕು. ಆದುದರಿಂದ ದೇಹ ಸಹಿತ ದೇಹದೆಲ್ಲವನ್ನ ಬುದ್ಧಿಯಿಂದ ಮರೆತು ಒಬ್ಬ ತಂದೆಯನ್ನ ನಿರಂತರ ನೆನಪು ಮಾಡ್ರಿ, ಪಾವನರಾಗ್ರಿ ಅಂತ ಬಾಬಾ ಹೇಳ್ತಾರೆ. ಎರಡನೇ ಪಾಯಿಂಟ್ ಅಂದ್ರೆ, ಸೂಜಿಯ ಮೇಲೆ ಹೇಗೆ ತುಕ್ಕು ಹಿಡಿತದಲ್ಲ, ಹಾಗೆ ಆತ್ಮನ ಮೇಲೆ ಜನ್ಮ ಜನ್ಮಾಂತರಗಳಿಂದ ಮಾಡಿದ ಎಲ್ಲ ವಿಕರ್ಮಗಳ ತುಕ್ಕು ಹಿಡಿದಿದೆ. ಈಗ ಶಿವತಂದೆಯ ನೆನಪಿನ ಯಾತ್ರೆಯಿಂದ ತುಕ್ಕನ್ನ ತೆಗೆದುಹಾಕ್ರಿ, ಬಿಡಿಸ್ಕೊಳ್ರಿ ಅಂತ ಬಾಬಾ ಹೇಳ್ತಾರೆ. ಮೂರನೇದು, ಬುದ್ಧಿಯಲ್ಲಿ ಜ್ಞಾನದ ಪಾಯಿಂಟ್ಸ್ಗಳನ್ನ ತುಂಬಿಸಿಕೊಂಡು ಸೇವೆ ಮಾಡಬೇಕು. ನಾಡಿ ನೋಡಿ ಅಂದ್ರೆ ವ್ಯಕ್ತಿಗಳ ಇಚ್ಛೆಯನ್ನು ನೋಡಿ ಅನ್ಯರಿಗೆ ಜ್ಞಾನದಾನ ಮಾಡಿ. ನಾಲ್ಕನೇದು, ಕಲಿಯುಗಿ ಪ್ರಪಂಚದ ದುಃಖ ಅಶಾಂತಿಗಳ ದೃಶ್ಯವನ್ನು ನೋಡುತ್ತಾ ಇದ್ರೂ ಸದಾ ಸಾಕ್ಷಿ ಹಾಗೂ ಬೇಹದ್ದಿನ ವೈರಾಗಿಗಳಾಗ್ರಿ. ಐದನೇದು, ಯಾವುದೇ ಪ್ರಕಾರದ ವಾತಾವರಣ ಇದ್ರೂ ವಾಣಿಯ ಜೊತೆಯಲ್ಲಿ ವೃತ್ತಿಯ ಮೂಲಕ ಸೇವೆ ಮಾಡ್ರಿ. 5 ಬಿಂದುಗಳು: ಮನೆ ಪರಮಧಾಮ, ಶಿವತಂದೆಯ ನೆನಪು, ಜ್ಞಾನದ ಪಾಯಿಂಟ್ಸ್, ಸದಾ ಸಾಕ್ಷಿ, ಮಾತಿನ ಜೊತೆಗೆ ವೃತ್ತಿಯಿಂದ ಸೇವೆ. ಇಂದಿನ ಚಿಂತನೆ, ನಾನು ಆತ್ಮ ಸದಾ ಸಾಕ್ಷಿ ದೃಷ್ಟ ಜ್ಯೋತಿ ಬಿಂದು ಆಗಿದ್ದೇನೆ.